ಅಕ್ಕ ಒಂದ್ ಜ್ಯೂಸ್ ಕೊಡಕ್ಕ. ತಗೋಪಿ ಜ್ಯೂಸ್. ಅಕ್ಕ ಹೌದು, ಅಣ್ಣ ಇಲ್ಲಿ ಅಂಗಡಿಯಲ್ಲಿ ಕಾಣಿಸ್ತಿಲ್ಲ ಅಕ್ಕ. ಸಿಟಿಗೆ ಹೋಗಿದಾರ ನಾನು ಡೈಲಿ ಕಾಲೇಜಿಂದ ಬರುವಾಗ ಅಣ್ಣ ಯಾವ್ದೋ ಹುಡುಗಿನ ಕರ್ಕೊಂಡು ಸಿಟಿ ಕಡೆ ಹೋಗೋದು ನೋಡ್ದೆ ಅಕ್ಕ. ನಾನು ಹೌದಾ 10 ದಿವಸದಿಂದ ನೋಡ್ತಾ ಇದೀನಿ ಅಕ್ಕ. ನಾನು ನೋಡ್ತಾನೆ ಇದೀಯಾ? 2 hours later. ಏನ್ರಪ್ಪ ಇವಾಗ ಅರ್ಧ ಐಟಮ್ ಸಿಕ್ಕಿದ್ದು, ನಾಳೆನು ಕೂಡ ಐಟಮ್ ತಗೊಂಡ್ಬರ್ಬೇಕಮ್ಮ. ಯಾಕೆ ಹಂಗಿದ್ದೀಯಾ? ಎಲ್ಲ ಐಟಮ್ ಜೋಡಿಸ್ಬಿಡು. ಗೊತ್ತು ಬಿಡಿ ಏನಕ್ಕೆ ಹೋಗ್ತೀರಾ ಅಂತ. ಇವತ್ತೆಲ್ಲ ನಾಳೆ ಸಿಕ್ಕಾಕೊಂತೀರಾ. ಎಲ್ಲಿ ಹೋಗ್ತೀರಾ ಇಬ್ರು? ನಾನು ರೂಪಾ ಕುಡಿಯಕ್ಕೆ ನೀರು ಕೊಡಮ್ಮ, ಸ್ವಲ್ಪ ನೀರು ಕೊಡಮ್ಮ, ಕುಡಿಯಕ್ಕೆ ನೀರು. ಕೊಡಮೇಲೆ ತಗೊಂಡು. ಊಟ ಎತ್ಕೊಂಬ ಹೋಗಮ್ಮ. ಇನ್ನ ಮಾಡಿಲ್ಲ, ಮಾಡೋವರೆಗೂ ವೇಟ್ ಮಾಡಿ. ಏನಾಯ್ತು ನಿನಗೆ? ಏನೂ ಆಗಿಲ್ಲ. ಅಲ್ಲಮ್ಮ 5 ಗಂಟೆಯಲ್ಲಿ ಚೆನ್ನಾಗಿದ್ದೆ, ಮತ್ತೆ ನಾನು ಸಿಟಿಗೆ ಹೋಗ್ಬಿಟ್ಟು ಐಟಮ್ ತಗೊಂಡ್ ಬಂದೆ. ಏನಾಯ್ತು ನಿನಗೆ? ಯಾಕೆ ನೀನ್ ಈ ತರ ಕೋಪ ಮಾಡ್ಕೊಂಡಿದ್ದೀಯಾ? ಮಾತಾಡಮ್ಮ, ನೀನ್ ಮಾತಾಡ್ತಾ ಇದ್ರೆ ನನ್ಗೆ ಗೊತ್ತಾಗೋದು ಏನಾಗಿದ್ಯಾ ಏನು ಅಂತ. ಯಾರನ್ನೋ ಡ್ರಾಪ್ ಪಿಕಪ್ ಮಾಡ್ತಾ ಇರ್ತೀರಂತೆ. ಅಲ್ಲ ಕಣೆ, ನಾನು ಏನು ಅಂತ ನಿನ್ ಗೊತ್ತು. ಯಾರೋ ಹೇಳಿದ್ರಂತ ಯಾಕೆ ಕಣೆ ಈ ತರ ನೀನ್ ಅರ್ಥ ಮಾಡ್ಕೊಂಡಿದೀಯ? ನಿನ್ ಮನ್ಸಲ್ಲಿ ನೀನೇ ಅರ್ಥ ಮಾಡ್ಕೊಂಡ್ಬಿಟ್ರೆ. ನನ್ ತಂಗಿದ್ದಲ್ಲ ನೋಡು, ಅವ್ರ ಮಾವನ್ಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ದಾರೆ, ಊಟ ಎತ್ಕೊಂಡು ಹೋಗ್ತಾರೆ, ಅದಕ್ಕೆ ನಾನು ಡ್ರಾಪ್ ಮಾಡ್ತಾ ಇದ್ದೀನಮ್ಮ. ಅದನ್ನ ನಮ್ಮ ತಂಗಿ ನಾವಿಬ್ರು ಮಾತಾಡಿದ್ರೇನೆ, ಅಂಡರ್ಸ್ಟ್ಯಾಂಡಿಂಗ್ ಇದ್ರೇನೆ ಸಂಸಾರ ಹೆಂಗ್ ಹೋಗೋದು, 100 ವರ್ಷ ಚೆನ್ನಾಗಿರೋದು. ಎಲ್ಲಾರ್ಗು ಒಂದು ಮಾತಂದ್ರೆ ಮಾತಾಡಬೇಕು. ಅರ್ಥ ಆಯ್ತ ಕಣೆ? ಅರ್ಥ ಆಯ್ತ್ರಿ. ಸಾರಿ ಕಣ್ರಿ, ನೀವೆಂತವ್ರು ಅಂತ ನನ್ಗೆ ಗೊತ್ತಿಲ್ವಾ?